ಬಟ್ ನನ್ನ ಹತ್ರ ಇದಿದೆ ದುಡ್ಡು ಇಷ್ಟು, ಅದ್ರಲ್ಲಿ ಅರ್ಧ ಮುಕ್ಕಾಲು ಭಾಗ ಖಾಲಿ ಆಗೋಯ್ತು ಅಂತ ನಾಳೆ ಅದಾಗ್ಬಿಡುತ್ತೆ, 10 ವರ್ಷ ಬಿಟ್ಟು ಇದಾಗ್ಬಿಡುತ್ತೆ, 5 ವರ್ಷ ಬಿಟ್ಟು ಇದಾಗ್ಬಿಡುತ್ತೆ. ನಾವು ಯಾರು ಕೇಳಿಸ್ಕೊಂಡು ನಾವು ಆ ದಿನ ಇರಲ್ಲ ಅಂತ ಅವ್ರು ಗ್ಯಾರಂಟಿ. ಒಂದು ಆ ದಿನ ಇರಲ್ಲ, ಒಂದು ಅವನಿರಲ್ಲ. ಬಿಟ್ಟು ಸ್ಟಾಕ್ ಮಾರ್ಕೆಟ್ ಬಂದು ಯಾರೋ ಪ್ರೀಚ್ ಮಾಡೋದು ಇಲ್ಲ ಭಜನೆ ಮಾಡ್ತಾರೆ ಚೈಚಕ್ ಅಂತ. ಆ ಭಜನೆ ಕೇಳ್ಕೊಳ್ಳೋವಾಗ ಇವ್ರು ಗುಲಾಮರಾಗ್ಬಿಡ್ತಾರೆ. ಯಾಕಂದ್ರೆ ಆ ಈಗೋ ಸೈಡ್ ಕೊಟ್ಟೈತೆ. ಯಾಕೆಂದ್ರೆ ಆ ಈಗೋ ಬಂದು ಅವ್ರಿಗೆ ಒಂದು ಆರ್ಮಿ ತರ ಪ್ರೊಟೆಕ್ಟ್ ಮಾಡುತ್ತೆ. ಸರ್, ಅಂದರೆ ಜನಗಳು ಈ ಥರ ಒಂದು ಸಿಚುವೇಶನ್ ಹೋಗೋಕ್ಕೆ ಏನು ಕಾರಣ ಇರ್ಬೋದು? ಅಂದರೆ ಈಗ ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಮಾಡಿಕೊಂಡು ಕುಡಿಯೋ ಚಟ, ಬೇರೆ ಚಟಗಳು ಮಾಡೋದು, ಅವರ ಸಂಸಾರನ ಬೀದಿಗೆ ಇಳಿಸೋದಾಗಲಿ, ಇಲ್ಲ ಅಪ್ ಟು ಅವ್ರು ಸಾಯೋವರೆಗೂ ಹೋಗೋದಾಗಲಿ ಡಿಸೈಡ್ ಆಗೋದು. ಸೊ ಆ ಥರ ಒಂದು ಮೆಂಟಾಲಿಟಿಗಳು ಇಲ್ಲ, ಆ ಥರ ಒಂದು ಹೋಗೋದಕ್ಕೆ ಕಾರಣ ಏನು ಸರ್? ಅಂದರೆ ಇಷ್ಟೊತ್ತು ನಾನು ಹೇಳಿದ್ದು ಸ್ಯಾಟಿಸ್ಫೈ ಆಗಿಲ್ಲ ಅನ್ಸುತ್ತೆ. ಒಂಥರ ಹಾಗೆ ಇರ್ಬೋದು ಸರ್. ಅಂದರೆ ಇನ್ನೊಂದು ಚೂರು ಕ್ಲಾರಿಟಿ ಕೊಟ್ಟರೆ, ಅಂದರೆ ನೋಡೋವಂಥ ಇದನ್ನು ಈ ವಿಡಿಯೋ ನೋಡೋವಂಥ ಜನಗಳಿಗೂ ಒಂಚೂರು ಕ್ಲಾರಿಟಿ ಸಿಗಲಿ, ಅವ್ರು ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಏನು ಅಂತ. ಅದಕ್ಕೆ ನಾನು ಕೂತಿದ್ದೇನೆ. ಇನ್ನೊಂದು ನನಗೆ ಅನಿಸೋದು, ಇವರು ನೋಡಿ, ಟೆಕ್ನಿಕಲ್ ಇರಲಿ ಏನಾದರೂ ಇರಲಿ, ಅದೆಲ್ಲ ಸೈಡ್ಗೆ ಬದಿ ಇಟ್ಬಿಡೋಣ. ಈ ಥರ ಒಂದು ಸಿಚುವೇಶನ್ಗೆ ಹೋಗೋದಕ್ಕೆ ಕಾರಣ ಇವ್ರದ್ದು ಸ್ವಂತ ಈಗೋನ ಬಿಟ್ಟು ಸ್ಟಾಕ್ ಮಾರ್ಕೆಟಿಗೆ ಬರೋದು ಅನ್ನೋ ಒಂದು ಹೇಳ್ಬೋದು ಸರ್. ಈಗೋ ಅಂದರೆ ಗೊತ್ತಲ್ಲ, ಅವರ ಈಗೋ ಬಂದು ಅವ್ರ ಬರ್ತ್ ರೈಟ್. ಯಾರೋ ಬಂದು ಈಗೋ ಮೇಲೆ ಹಿಂಗೆ ಮಾತಾಡೋಕ್ಕಾಗುತ್ತೆ? ಕರೆಕ್ಟ್. ಸೊ ಅವ್ರ ಈಗೋನ ಬಿಟ್ಬಿಟ್ಟು ಹೋಗ್ಬಿಟ್ಟು ಅವ್ರು ಬಂದು ಸ್ಟಾಕ್ ಮಾರ್ಕೆಟಲ್ಲಿ ಏನೋ ಒಂದು ತಿಳ್ಕೊಳ್ಳೋದು, ಕಲ್ತ್ಕೊಳ್ಳೋದು, ಅದೆಲ್ಲ ಮಾಡಿ ಆಮೇಲೆ ಸ್ಟಾಕ್ ಮಾರ್ಕೆಟ್ ಒಳಗಡೆ ಹೋಗಿ ಬಿಸ್ನೆಸ್ ಮಾಡಿ, ಇಲ್ಲ ಟ್ರೇಡಿಂಗ್ ಮಾಡಿ, ಇಲ್ಲ ಒಂದು ಆಟ ಆಡಿ ಏನೋ ಒಂದು ಮಾಡೋದು ಫಸ್ಟು ನನಗೆ ಗೊತ್ತಿರೋಂಗೆ ಮಿಸ್ಟೇಕ್ ಅನಿಸುತ್ತೆ. ಯಾಕೆಂದರೆ ಆ ಈಗೋ ಬಂದು ಅವ್ರಿಗೆ ಒಂದು ಆರ್ಮಿ ಥರ ಪ್ರೊಟೆಕ್ಟ್ ಮಾಡುತ್ತೆ ಅವ್ರನ್ನ. ಇವಾಗ ಯಾರೋ ಒಬ್ರು ಹೇಳ್ತಾರೆ ಅಂದರೆ ಅವ್ರು ಕೇಳೋವಾಗ ಇದು ರಾಂಗ್ ಅಲ್ವಾ, ಇದು ಹೆಂಗೆ ಕರೆಕ್ಟಾಗಿ ಕ್ಲಾರಿಟಿ ಕೊಡು. ಇವರು ಪ್ರೀಚ್ ಮಾಡ್ತಾರೋ ಯಾವ ಭಜನೆ ಮಾಡ್ತಾರೋ ಅದಕ್ಕೊಂದು ಕ್ಲಾರಿಟಿ ಕೊಡಪ್ಪ ಅಂತ ಕೇಳೋದಕ್ಕೆ ಆ ಈಗೋನ ಸಾಯಿಸ್ಬಿಟ್ಟು ಹೋಗ್ಬಾರ್ದು. ನಿಮ್ಗೆ ಅರ್ಥ ಆಯ್ತು? ಅರ್ಥ ಆಯ್ತು. ಆ ಈಗೋನ ಸಾಯಿಸ್ಬಿಟ್ಟು ಹೋಗೋದು ಒಂದು ಮೇಜರ್ ಕಾರಣ ಇರ್ಬೋದು. ಆದರೆ ಈಗೋ ಸಾಯಿಸ್ಬಿಟ್ಟು ಹೋಗಿ ಅವ್ರು ಯಾರೋ ಹೇಳಿದನ್ನ ಕೇಳಿ ಅದ್ರ ಪ್ರಕಾರ ನಡ್ಕೊಳ್ಳೋದಿದೆಯಲ್ಲ, ಅದೊಂಥರ ಗುಲಾಮ್ಗಿರಿ ಥರ ಅನ್ನಿಸ್ತು ಸರ್. ಗುಲಾಮ್ರಾಗ್ಬಿಡ್ತಾರೆ. ಇಲ್ಲಿ ಗುಲಾಮ್ರಾಗಿದ್ರಿಂದ ಸ್ಟಾಕ್ ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಇಲ್ಲಿ ಏನು ತಿಳ್ಕೊಂಡ್ರು, ಗುಲಾಮ್ರಾದ್ಮೇಲೆ ಇಲ್ಲಿ ಅವ್ರು ಹೇಳಿದ್ದನ್ನೇ ಫಾಲೋ ಮಾಡಿಬಿಡ್ತಾರೆ. ಆಕೆ ಅಲ್ಲೋಗಿ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಒಂದು ಸ್ವಲ್ಪ ರಾಂಗ್ ಮಿಸ್ಮ್ಯಾಚಿಂಗಲ್ಲೇ ಇರುತ್ತೆ. ನಿಮ್ಗೆ ಅರ್ಥ ಆಯ್ತು? ಅರ್ಥ ಆಯ್ತು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಏನಪ್ಪ ಅಂದರೆ ಈ ರೌಡಿಗಳು ಅಂತ ಕೇಳಿದಿರ? ರೌಡಿಸಮ್ಗಳೆಲ್ಲ ಮಾತಾಡಲ್ಲ ಸರ್. ಗೊತ್ತು. ಒಂದು ಏರಿಯಾ ಇಟ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಒಂದು ವಿಲೇಜಲ್ಲಿ ಒಂದು ಸಣ್ಣ ಊರು ಇಟ್ಕೊಳ್ಳಿ, ಒಬ್ಬನೇ ರೌಡಿ ಇರ್ತಾರೆ. ನಿಮ್ಗೆ ಅರ್ಥ ಆಯ್ತು? ಆ ರೌಡಿಸಮ್ ಏನು ಮಾಡ್ತಾರೆ, ದಿನ ಬೆಳಗ್ಗೆ ಆದರೆ ರೋಲ್ ಕಾಲು, ಸಂಜೆ ಆದರೆ ರೋಲ್ ಕಾಲ್ ಮಾಡಿ ಎಲ್ಲರ ಹತ್ರ ದುಡ್ಡು ವಸೂಲು ಮಾಡಿ, 1000 ರೂಪಾಯಿ ವಸೂಲು ಮಾಡಿ ಅದರಲ್ಲೇ ಬದುಕ್ತಾ ಇರ್ತಾರೆ. ಹೌದಾ? ಹೌದು. ಅವನು ರೌಡಿಸಮ್ ಅಂತ ಎದುರಿಸೋವರೆಗೂ ಜನ ಏನು ಮಾಡ್ತಾರೆ, ಅದರಲ್ಲಿ ಆಮೇಲೆ ಊರಲ್ಲಿ ಒಂದು ಪಾಳ್ಯಗಾರ ಇದ್ರು ಪಾಳ್ಯಗಾರನು ಅವ್ನಿಗೆ ಇಷ್ಟು ಅಂತ ಕೊಟ್ಬಿಡ್ತಾರೆ. ಯಾಕಪ್ಪ ತಲೆನೂ ಬೇಡ, ಏನಾದ್ರು ಮಾಡ್ಬಿಟ್ಟು ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಕಷ್ಟ ಅನ್ನೋ ಒಂದು ಭಯ ಇಟ್ಕೊಂಡು ಕೊಡ್ತಾರೆ. ಆ ರೌಡಿಗೆ ಇರೋದು ಈಗೋ. ನಾನು ಹೇಳ್ತಾರೆ ಇದು ಇನ್ ಕೇಸ್ ಅವನು ನಾನು ಒಳ್ಳೆಯವನಾಗಬೇಕು ಅಂತ ಒಂದು ಡಿಸೈಡ್ ಮಾಡಿ ಅವ್ನು ಒಳ್ಳೆಯವನಾಗ್ಬಿಟ್ಟ ಮೇಲೆ ಹೋಗಿ ಅದೇ ಪಾಳ್ಯಗಾರನು ಇಲ್ಲ ಒಂದು 4 ಜನ ಊರಲ್ಲಿ ಇರೋರ ಹತ್ರನೋ ಒಂದು 10,000 ರೂಪಾಯಿ ಕೊಡಿ, ನಾನು ಯಾವುದೋ ಒಂದು ವ್ಯಾಪಾರ ಮಾಡಿ ಬದುಕೊಳ್ತೀನಿ, ಇದೆಲ್ಲ ಬೇಡ ಅನ್ನಿಸ್ತು ನನಗೆ ರೌಡಿಸಮ್ ಮಾಡೋದು ಅಂತ ಹೇಳಿದ್ರೆ ಕೊಡ್ತಾರಾ? ಯಾರು ಕೊಡಲ್ಲ ಸರ್. ಅವ್ನು ಒಳ್ಳೆಯವನಾಗ್ತೀನಿ ಅಂದರೆ ಕೊಡ್ತಾರಲ್ಲ ಸರ್. ಕೊಡಲ್ಲ. ಅಷ್ಟು ದಿನ ಅವ್ನು ರೌಡಿಸಮ್ ಮಾಡಿದ್ದು ಒಳಗಡೆ ಬರಲಿ ಅಲ್ಲ, ನಂಬಿಕೆ ಅನ್ನೋದು ಬರಲ್ಲ. ಕರೆಕ್ಟ್, ನಂಬಿಕೆ ಅನ್ನೋದು ಕರೆಕ್ಟಾಗಿ ಆದರೆ ಆ ಮಿನಿಟಿಗೆ ಬರಲ್ಲ ಅವನ ಮೇಲೆ. ಕರೆಕ್ಟಾ? ಆ ಮಿನಿಟ್ ಬರಲಿ ಕೊಡೋದು. ಹೌದು 100% ಕೊಡೋದು. 1 ಲಕ್ಷ ಕೊಡು ಅಂತ ಕೇಳಿದ್ರೆ ಯಾರು ಕೊಡ್ತಾರೆ? 1,000 ಅಂತ ಹೇಳಿ ನನ್ನ ಬಾಯಲ್ಲಿ ಹಂಗೆ ಬಂತು. ನಮ್ದು ಆ ಕಾಲದಾಗ 5,000 10,000 ಬರುತ್ತೆ, ಏನು ಮಾಡೋಕ್ಕಾಗಲ್ಲ.
ಸೊ ಆ ಪಾಳ್ಯಗಾರನು ಒಂದಷ್ಟು ಲಕ್ಷ ಕೊಡಿದ್ರೆ ಅವನಿಗೆ ಒಳಗಡೆ ಇರುತ್ತೆ ಕೋಪ, ಅದನ್ನ ಇಟ್ಕೊಂಡು ಗ್ರಡ್ಜ್ ತಗೊಳ್ತಾನೆ ಅವನು, ಕೊಡಲ್ಲ. ಅಂದ್ರೆ ಆ ಒಂದು ರೌಡಿಸಮ್ ಅನ್ನ ಈಗೋ ಬಿಟ್ಟು ಅವನು ಹೋಗಿ ದುಡ್ಡು ಕೇಳಿದ್ರೆ ಕೊಡ್ತಾರ, ನಂಗೆ ಆ ಒಂದು ಕೊಡಲ್ಲ, ಅವಾಗ ಕೊಡಲ್ಲ, ಯಾಕಂದ್ರೆ ಅವನ ಮೇಲೆ ನಂಬಿಕೆನೂ ಇಲ್ಲ, ಕೊಡೋದು ಇಲ್ಲ. ಹೌದು, ಕರೆಕ್ಟ್ ಅಲ್ವಾ. ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಹಂಗೆ ಇವ್ರು ನನಗೆ ಏನಿದೆಯೋ ನನ್ನ ಬರ್ತ್ ನೋಡಿ ಸರ್, ನಾಲೆಡ್ಜ್ ಬಂದು ಹುಟ್ಟಿ ಬೆಳೆಯೋವಾಗ ಬರುವಂಥದ್ದು, ಕರೆಕ್ಟಾ? ಆ ನಾಲೆಡ್ಜ್ ಒಳಗಡೆನೆ ಸೇರ್ಕೊಂಡಿರುವಂಥದ್ದು ಈಗೋ ಎಲ್ಲನು, ಈಗೋನೇ ಮಾತಾಡೋಣ. ಆ ಈಗೋ ಬಿಟ್ಟು ಸ್ಟಾಕ್ ಮಾರ್ಕೆಟ್ಗೆ ಬಂದು ಯಾರೋ ಪ್ರೀಚ್ ಮಾಡೋದು ಇಲ್ಲ ಭಜನೆ ಮಾಡ್ತಾರ ಚೈ ಚಕ್ ಅಂತ, ಆ ಭಜನೆ ಕೇಳ್ಕೊಳ್ಳೋವಾಗ ಇವ್ರು ಗುಲಾಮರಾಗ್ಬಿಡ್ತಾರೆ. ಯಾಕಂದ್ರೆ ಆ ಈಗೋ ಸೈಡ್ ಕೊಟ್ಟೈತೆ, ಆ ರೌಡಿಸಮ್ ಸೈಡ್ ಕೊಟ್ಟೈತೆ ಇವರಲ್ಲಿ. ಆವಾಗ ಅವ್ರು ಹೇಳಿದೆಲ್ಲ ಕೇಳ್ತಾರೆ. ಏನ್ ಕೇಳ್ತಾರೆ? ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿನ್ನೆ ನಿಫ್ಟಿ ಓಪನ್ ಇಷ್ಟು ಪ್ರೈಸ್ಗಾಯ್ತು. ಓಹ್ ಹೌದಾ, ಹೈ ಇಷ್ಟಕ್ಕೆ ಹೋಯ್ತು, ಹೂ ಲೋ ಇಷ್ಟಕ್ಕೆ ಬಂತು, ಕ್ಲೋಸ್ ಇಷ್ಟಕ್ಕೆ ಆಯ್ತು. ನಿಜ ಹೇಳಕ್ ಹೋದ್ರೆ ಕೇಳಿಸ್ಕೊಂಡು ನಂಗೆ ಏನೂ ಅರ್ಥ ಆಗಿಲ್ಲ. ಏನೋ ಓಪನ್ ಆಯ್ತಂತೆ, ಏನೋ ಹೈ ಹೋಯ್ತಂತೆ, ಏನೋ ಲೋ ಬಂತಂತೆ, ಕ್ಲೋಸ್ ಆಯ್ತಂತೆ. ಏನಕ್ಕೆ ಇನ್ನ ಝೀರೋ ಎನರ್ಜಿ ಇಡ್ತಾನೆ. ಅರ್ಥ ಆಗಿರೋನು ಏನ್ ಮಾಡ್ತಾನೆ, ನಿನ್ನೆ ಓಪನ್ ಇಲ್ಲೋ ಹೇಳಕ್ ಕೇಳಿಸ್ಕೊಳಕಾರ ಇಲ್ಲಿ ಬಂದಿದ್ದ. ಅರ್ಥ ಆಗಿರೋನಂದ್ರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗೋನ್ಗೆ ಅವ್ನಿಗೆ ಅಡಗಿರುತ್ತೆ, ಇರುತ್ತಲ್ಲ ಈಗೋ, ಆ ಈಗೋ ಬಂದು ತಿರ್ಗಾ ಎದ್ದೊಳ ಶುರು ಆಗುತ್ತೆ. ಯಾಕೋ ಇರೋಲ್ಲ ಈಗೋ ಇಲ್ಲ ಅಂದ್ರೆ ಇದು ವರ್ಕ್ ಆಗಲ್ಲ ಅನ್ಸುತ್ತೆ ಅಂತ ತಿರ್ಗಾ ಅದು ಬಂದು ಪಾಪ ಆಗ್ತಾ ಇರುತ್ತೆ. ಬಟ್ ಅವ್ರಿಗೆ ಗೊತ್ತಿರಲ್ಲ. ಓಪನ್ ಟಿವಿಲಿ ಬಂದ್ಬಿಟ್ಟು ಹೇಳೋರು ಅದೇ ಬಳಸ್ತಾರೆ, ಅದೇ ಎಕ್ಸ್ಪರ್ಟ್ಸ್. ನಾಳೆ ಅದಾಗ್ಬಿಡುತ್ತೆ, 10 ವರ್ಷ ಬಿಟ್ಟು ಇದಾಗ್ಬಿಡುತ್ತೆ, 5 ವರ್ಷ ಬಿಟ್ಟು ಇದಾಗ್ಬಿಡುತ್ತೆ. ನಾವು ಯಾರು ಕೇಳಿಸ್ಕೊಂಡು ನಾವು ಆ ದಿನ ಇರಲ್ಲ ಅಂತ ಅವ್ರು ಗ್ಯಾರಂಟಿ. ಒಂದು ಆ ದಿನ ಇರಲ್ಲ, ಒಂದು ಅವನಿರಲ್ಲ, ಇಲ್ಲ ನಾನಿರಲ್ಲ, ಇಲ್ಲ ಮಾರ್ಕೆಟಲ್ಲಿ ಇಬ್ರು ಇರಲ್ಲ. ಆ ಥರ ಈ ಈಗೋ ಒಂದು ತುಂಬಾ ಇಂಪಾರ್ಟೆಂಟ್. ಅವರು ಯಾರೇ ಸ್ಟಾಕ್ ಮಾರ್ಕೆಟ್ ಬರೋರು ಅವ್ರು ಈಗೋ ಬಿಟ್ಟು ಬಂದ್ರೆ 100% ಗುಲಾಮರಾಗೋದ್ರಲ್ಲಿ ಗ್ಯಾರಂಟಿ ನಾನು ಕೊಡ್ತೀನಿ ಸರ್. ಗುಲಾಮರಾಗ್ಬಿಡ್ತಾರೆ. ಹೆಂಗ್ ಗುಲಾಮರಾಗ್ತಾರೆ? ಅವಾಗ ಏನು ನೋಡಿ, ಇವಾಗ ಟೆಕ್ನಿಕಲ್ಲು ಆಳು ಮೂಳು ಎಲ್ಲ ಹೇಳಿದ್ರಿ. ಇವ್ರಿಗೊಂದು ಏನ್ರಿ ಹಿಂಗಾಯ್ತು ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ಟ್ ನೀವು ಹೇಳಿದ್ದೆ ಮಾಡಿದೆ, ಬಟ್ ಸ್ಟಾಪ್ ಲಾಸ್ ಆಗದೆ 10 ಸತಿನೂ ಸ್ಟಾಪ್ ಲಾಸ್ ಬಂದು ಏನು ರೀಚ್ ಆಗೋಯ್ತು. ಬಟ್ ನನ್ನ ಹತ್ರ ಇದಿದೆ ದುಡ್ಡು ಇಷ್ಟು, ಅದ್ರಲ್ಲಿ ಅರ್ಧ ಮುಕ್ಕಾಲು ಭಾಗ ಖಾಲಿ ಆಗೋಯ್ತು ಅಂತ ಹೋಗಿ ಕೇಳಲಿ. ಯಾರ ಹತ್ರ ಗುಲಾಮರಾದ ಈಗೋ ಬಿಟ್ಟು ಯಾರು ಪ್ರೀಚು ಯಾರು ಭಜನೆ ಕೇಳಿದ್ರು ಅವ್ರ ಹತ್ರ ಕೇಳಲಿ. ಅವ್ರು ಹೇಳೋದು ಎರಡೇ, ತಿರ್ಗಾ ಸ್ಟಾಪ್ ಲಾಸು ರಿಸ್ಕ್ ಮ್ಯಾನೇಜ್ಮೆಂಟು. ಸ್ಟಾಪ್ ಲಾಸ್ ರಿಸ್ಕ್ ಮ್ಯಾನೇಜ್ಮೆಂಟ್. ಹೌದು, ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಲೇಬೇಕು. ಮಾರ್ಕೆಟಲ್ಲಿ ಏನು ಮಾಡೋಕ್ಕಾಗಲ್ಲ. ನೀವು ಹಿಂಗೆ ಅದು ಮಾಡಬೇಕು ಇದು ಮಾಡಬೇಕು ಅಂತ. ಅಲ್ಲಿ ಏನಾಯ್ತು, ಇವನು ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಓಹೋ ಮಾರ್ಕೆಟಲ್ಲಿ ಇಷ್ಟೇ, ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡೋಣ ಅಂತ ಫಸ್ಟ್ ಹೇಳ್ತಾರೆ. ಆಮೇಲೆ ಮಾರ್ಕೆಟ್ನ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ರೀ.